ಸರಿ ಸರಿ ನನ್ಗೆ ಹೇಳು, ಅಳಿಯಂದ್ರೆ ಯಾಕೆ ಆತಂಕದಲ್ಲಿದ್ರು? ಅಮ್ಮ ಅದೇನಿಲ್ಲ, ಅದು ಕೆಲ್ಸದ ಬಗ್ಗೆ ಏನೋ ಚಿಂತೆ ಇತ್ತು. ಮತ್ತೆ ಅತಿಥಿಗಳು ಬೇರೆ ಬಂದಿದ್ದಾರಲ್ಲ, ಅವ್ರು ತುಂಬಾ ಮುಖ್ಯ ಅಂತೆ. ಅಷ್ಟೇ, ಬೇರೆ ಇನ್ನೇನ್ ವಿಷಯ ಇಲ್ಲ. ನೋಡಿ, ಜಾತ್ರೆ ಶುರುವಾಗಿದೆ. ಈಗ ಇನ್ನೂ ಮಜಾ ಬರುತ್ತೆ. ಈಗೆಂತ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಈ ಮನೆ ಮರ್ಯಾದೆ ಮಾತ್ರ ಅಲ್ಲ, ಈ ಪೂಜಾ ತವರ್ ಮನೇನು ನುಚ್ಚು ನೂರಾಗತ್ತೆ. ಅಮ್ಮ ಪೂಜಾ, ನಮಸ್ಕಾರ. ಏನಮ್ಮ ಪೂಜಾ, ಏನ್ ಮಾಡ್ಬಿಟ್ಟೆ ನೀನು? ಮಾತಾಡು. ಈ ಫಾರಿನ್ ಡೆಲಿಗೇಟ್ಸ್ಗೆ ದೇಸಿ ಊಟನಾ? ನಿನಗ್ ಗೊತ್ತಾ ಗಗನ್ ಕುಮಾರ ಎಷ್ಟು ಟೆನ್ಷನ್ ಆಗಿದ್ದಾನೆ? ನೀನ್ ಯೋಚನೆನೂ ಮಾಡಕ್ಕಾಗಲ್ಲ, ಅಷ್ಟು ಟೆನ್ಷನ್ ಅಲ್ಲಿ ಇದ್ದಾನೆ. ಆದ್ರೆ ಚಿಕ್ಕತ್ತೆ, ನೀವೇ ಅಲ್ವಾ ಹೇಳಿದ್ದು ಅವ್ರುಗಳ್ಗೆ ನಮ್ಮೂರ್ ಅಡ್ಗೆ ಮಾಡ್ಕೊಟ್ರೆ ಇಷ್ಟ ಆಗತ್ತೆ ಅಂತ. ನಾನ್ ಯಾವಾಗ ಹೇಳ್ದೆ? ಅಯ್ಯೋ ಪೂಜಾ, ನನ್ಗೇನ್ ತಲೆ ಕೆಟ್ಟಿದ್ಯಾ ಈ ತರ ಹೇಳೋದಿಕ್ಕೆ? ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀನ್ ತಪ್ಪು ಮಾಡಿದ್ಯಾ ಅನ್ಸತ್ತೆ. ಅಯ್ಯೋ, ನಾನ್ ನಿನ್ನತ್ರ ಹೇಳಿದ್ದು ಗಗನ್ ಕುಮಾರನ್ ಗೆಸ್ಟ್ಗಳನ್ನ ಸಂತೋಷ ಪಡಿಸೋಷ್ಟು ವ್ಯವಸ್ಥೆ ನಾವ್ ಮಾಡಕ್ಕಾಗಲ್ಲ ಅಂತ. ಆದ್ರೆ ನೀನೇ ಹಠಕ್ ಬಿದ್ಬಿಟ್ಟೆ, ಇಲ್ಲ ನಾನ್ ಮಾಡ್ತೀನಿ ಅಂತ. ಈಗ ನೋಡು ಏನ್ ಮಾಡಿದ್ಯಾ ನೀನು ಅಂತ. ಮಿಸ್ಟರ್ ಮಿಥುನ್, ಕೆಲವು ದಿನಗಳ ಹಿಂದೆ ಯುರೋಪ್ ಮಾರ್ಕೆಟ್ ನಮಗೆ ತುಂಬಾ ಚೆನ್ನಾಗಿ ಓಪನ್ ಆಗಿದೆ. ಇದರಿಂದ ನಾವು ಕ್ವಾಲಿಟಿ ಡಿಸೈನ್ಸ್ನ ಜೊತೆಯಲ್ಲಿ ಹೆಚ್ಚಾಗಿ ಕ್ಲಾಸಿ ಡಿಸೈನ್ಸ್ನ ಡೆಲಿವರಿ ಮಾಡೋಕ್ಕಾಗ್ತಾ ಇದೆ. ಆಕ್ಚುಲಿ ಸ್ವಲ್ಪ ಜಾಸ್ತಿನೇ ಕಲರ್ಫುಲ್ ಆಗಿದೆ ಅಲ್ವಾ? ಯಾ, ಅದೇ ಆ ಇಂಡಿಯಾ ಡಾಕ್ಯುಮೆಂಟ್ರೀಸ್ ಅಲ್ಲಿ ಜಾತ್ರೆ ತೋರಿಸ್ತಾರಲ್ಲ, ಎಕ್ಸಾಕ್ಟ್ಲಿ ಆ ತರ ಕಲರ್ಫುಲ್ ಆಗಿದೆ.